ಹಾಯ್ ಫ್ರೆಂಡ್ಸ್, ನಾನಿವತ್ತು ತೊಂಡೆಕಾಯಿ ಮಜ್ಜಿಗೆ ಹುಳಿ ಮಾಡ್ತಾಯಿದ್ದೇನೆ. ತೊಂಡೆಕಾಯಿನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೇನೆ. ತೊಂಡೆಕಾಯಿಯ ತೊಟ್ಟಿನ ಬುಡವನ್ನು ಎರಡು ಬದಿ ಇದೆಯಲ್ಲ, ಅದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ತೊಂಡೆಕಾಯಿನ ಉದ್ದುದಕ್ಕೆ ಕಟ್ ಮಾಡ್ತಾಯಿದ್ದೇನೆ. ಈ ತೊಂಡೆಕಾಯಿ ನಮ್ಮಲ್ಲೇ ಆದದ್ದು. ಈ ಥರ ಉದ್ದುದಕ್ಕೆ ಕಟ್ ಮಾಡ್ತಾಯಿದ್ದೇನೆ. ಹಾಗೆ ನಾನು 2 ಹೊತ್ತಿಗಾಗುವಷ್ಟು 1 kg ತೊಂಡೆಕಾಯಿ ತಗೊಂಡಿದ್ದೇನೆ. ನಮ್ಮಲ್ಲಿ ಮಜ್ಜಿಗೆ ಹುಳಿಗೆ ಮೇಲಾರ ಹೇಳ್ತೇವೆ. ಹಾಗೆ ಮಜ್ಜಿಗೆ ಹುಳಿಗೆ ಈ ಥರನೇ ಉದ್ದುದ್ದಕ್ಕೆ ಕಟ್ ಮಾಡೋದು ನಮ್ಮಲ್ಲಿ. ಪ್ರತಿಯೊಂದು ತೊಂಡೆಕಾಯಿನ ಈ ಥರನೇ ತುಂಡು ಮಾಡ್ತಾ ಇದ್ದೇನೆ. ಈಗ ತೊಂಡೆಕಾಯಿ ಕಟ್ ಮಾಡಿ ಆಯಿತು ನೋಡಿ. ಇನ್ನೀಗ ಒಂದೇ ಒಂದು ಪಡವಲಕಾಯಿ ನಮ್ಮಲ್ಲೇ ಆದದ್ದು, ನನ್ನ ಮನೆಯಲ್ಲೇ ಎಲ್ಲ ತೊಳೆದು ಈ ಥರ ಕಟ್ ಮಾಡಿಟ್ಟಿದ್ದೇನೆ. ಒಳಗಡೆ ತಿರುಳಿರುತ್ತೆ, ಅದನ್ನು ಕಟ್ ಮಾಡಿ ತೆಗೆದಿದ್ದೇನೆ. ಆಯಿತು. ಇನ್ನು ಎಳೆಯ ಸೌತೆ ಒಂದು ಅರ್ಧ ಇದೆ, ಅದನ್ನು ಒಳಗಡೆ ಇರುವ ತಿರುಳು ಹಾಗೂ ಹೊರಗಡೆಯ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ. ತಿರುಳನ್ನು ಈ ಥರನೂ ತೆಗಿಬೋದು. ಇನ್ನೊಂದು ಟೈಪ್ ಇದೆ, ತೋರಿಸ್ತೇನೆ. ಸಿಪ್ಪೆ ಎಲ್ಲ ತೆಗಿತಾ ಇದ್ದೇನೆ. ಈ ಥರನೂ ತೆಗಿಬೋದು ತಿರುಳನ್ನು, ಸಿಪ್ಪೆ ಎಲ್ಲ ತಿರುಳನ್ನು. ಎಲ್ಲ ಸೌತೆಯನ್ನು ಈ ಥರ ತುಂಡು ಮಾಡಿ ಇಟ್ಕೊಳ್ಬೇಕು. ಇವಾಗ ಎಲ್ಲ ತರಕಾರಿ ಕಟ್ ಮಾಡಿ ಆಯಿತು. ಈ ತರಕಾರಿಯನ್ನು ನಾನು 3 ಹಸಿಮೆಣಸು ಹಾಕಿದ್ದೇನೆ. ಬೇಯಲಿಕ್ಕೆ ಇಡ್ತಾ ಇದ್ದೇನೆ. ಹಸಿಮೆಣಸು ಮತ್ತು ತೊಂಡೆಕಾಯಿಯನ್ನು ಜೊತೆಗೆ ಬೇಯಿಸ್ತಾ ಇದ್ದೇನೆ. ಇಷ್ಟು ಪ್ರಮಾಣ ನೀರು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೇನೆ ನೋಡಿ. ಇನ್ನೊಂದು ಕಡೆಯಲ್ಲಿ ಪಡವಲಕಾಯಿ ಹಾಗೂ ಸೌತೆನ ಬೇರೆಯೇ ಬೇಯಿಸ್ತಾ ಇದ್ದೇನೆ ಉಪ್ಪು ಹಾಕಿ. ಹೋಳುಗಳು ಬೇಯ್ತಾ ಇರಲಿ. ಇವಾಗ ನಾನು ಗ್ರೈಂಡರ್ಗೆ 4 ತೆಂಗಿನಕಾಯಿ ಕಡಿನ ತುರಿದಿದ್ದೇನೆ. ಈ ಥರ ತೆಂಗಿನಕಾಯಿ ತುರಿನ ನಾನು ಯಾವಾಗಲೂ ಈ ಥರ ಗ್ರೈಂಡರಲ್ಲೇ ಹಾಕಿ ಮಸಾಲೆಗಳನ್ನು ರುಬ್ಬಿಕೊಳ್ಳುವುದು. ಅದಕ್ಕೆ ಬೇಕಾದಷ್ಟು ತೆಂಗಿನಕಾಯಿ ತುರಿಗೆ ಬೇಕಾದಷ್ಟು ನೀರು ಹಾಕಿ ಕಡಿತಾ ಇದ್ದೇನೆ ನೋಡಿ. ಒಂದು 4-5 ಸುತ್ತ ಆದ ನಂತರ 5ರಿಂದ 6 ಗಾಂಧಾರಿ ಮೆಣಸು ಹಾಕಿಕೊಳ್ತಾ ಇದ್ದೇನೆ ನೋಡಿ. ಚೆನ್ನಾಗಿ ನುಣ್ಣಗೆ ರುಬ್ಬಿಕೊಳ್ಳಬೇಕು. ಮಧ್ಯ ಮಧ್ಯ ಹೋಳುಗಳನ್ನು ಚೆನ್ನಾಗಿ ಕುದಿತಾ ಇರಬೇಕಾದ್ರೆ ಈ ಥರ ಸೌಟು ಹಾಕಿಕೊಳ್ಳಬೇಕು. ಇವಾಗ ತೆಂಗಿನಕಾಯಿ ರುಬ್ಬಿ ಆಯಿತು, ಮಸಾಲೆ ಆಯಿತು. ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ತೆಗಿತಾ ಇದ್ದೇನೆ. ನಾನಿಲ್ಲಿ ಒಂದು ಬೌಲಿನಷ್ಟು ನೀರನ್ನು ಕಲ್ಲು ತೊಳಿಲಿಕ್ಕೆ ನೀರು ಹಾಕ್ತಾ ಇದ್ದೇನೆ. ಚೆನ್ನಾಗಿ ತಗೊಂಡಾಯಿತು. ಇವಾಗ ನಾನು ಈ ಹೋಳುಗಳಿಗೆ
ನನ್ನ ಕೈಯಲ್ಲಿರುವಂತಹ ಸೌಟು ಇದೆಯಲ್ಲ, ಅದರಲ್ಲಿ 1.5 ಸೌಟಷ್ಟು ಮಜ್ಜಿಗೆ ಹಾಕಿ ಒಂದು ಕುದಿ ಬಂದ ನಂತರ ರುಬ್ಬಿದ ಮಿಶ್ರಣವನ್ನು ಹಾಕ್ತಾಯಿದ್ದೇನೆ. ಮಜ್ಜಿಗೆ ಹುಳಿ ಯಾವ ಕ್ವಾಂಟಿಟಿಲಿ ಬೇಕು ಅಂದರೆ ನೋಡಿ, ನಾನು ಸ್ವಲ್ಪ ಪ್ರಮಾಣದಲ್ಲಿ ಈಗ ನೀರು ಹಾಕಿದ್ದೇನೆ. ತುಂಬ ಗಟ್ಟಿಯಾಗಿರಬಾರ್ದು, ತುಂಬ ನೀರು ಆಗಿರಬಾರ್ದು. ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಇದಕ್ಕೆ ಉಪ್ಪಿನ ಪ್ರಮಾಣ ಬೇಕಾ ಅಂತ ನೋಡಿಕೊಳ್ಬೇಕು. ಬೇಕಿದ್ದರೆ ಸ್ವಲ್ಪ ಹಾಕ್ಕೊಳ್ಬೋದು. ನಾನು ಸ್ವಲ್ಪ ಹಾಕಿಕೊಂಡಿದ್ದೇನೆ. ಮಜ್ಜಿಗೆ ಹುಳಿನ ತುಂಬ ಕುದಿಸಬಾರ್ದು. 1-2 ಸಣ್ಣ ಕುದಿ ಬಂದ ನಂತರ ಆಫ್ ಮಾಡಿಕೊಳ್ಬೇಕು. ಹಾಗೆ ನನ್ನ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಶೇರ್ ಕೊಡಿ, ಲೈಕ್ ಕೊಡಿ. ನನ್ನ ಚಾನಲ್ ಹೆಸರು ಮಾಪಲ್ ತೋಟ ಎಟ್ ಹೌಸ್ ಅಂತ. ಇವಾಗ ಕುದೀತಾ ಇದೆ ನೋಡಿ. ಆಯ್ತು, ಆಫ್ ಮಾಡ್ತೇನೆ ಈಗ. ಇನ್ನು ಒಗ್ಗರಣೆಗೆ ಸಾಸಿವೆ ಮತ್ತು 1 ಒಣಮೆಣಸು, ತೆಂಗಿನೆಣ್ಣೆ ಹಾಕಿ ಒಗ್ಗರಣೆ ಇಟ್ಟಿದ್ದೇನೆ. ಸಾಸಿವೆ ಚಟಪಟ ಅಂದ ನಂತರ ಮಜ್ಜಿಗೆ ಹುಳಿಗೆ ಹಾಕ್ತೇನೆ. ಹಾಕಿ ಆಯಿತು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಶೇರ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.